ಇವತ್ತು ಡಬಲ್ ಕಲರ್ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ದಾರನೆಲ್ಲ ಐರನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡಬಲ್ ಕಲರ್ ಕುಚ್ಚಾಗಿರೋದ್ರಿಂದ 40 ರೌಂಡ್ ಸುತ್ಕೊಂಡಿದ್ದೀನಿ 2 ಕಲರ್ನು. ಕುಚ್ಚು ಹಾಕುವಾಗ ಸೀರೆ ಮೇಲೆ ಏನಾದರೂ ವೆಯ್ಟ್ ಆಗಿರೋದನ್ನ ಇಟ್ಕೊಳ್ಬೇಕು, ಯಾಕಂದರೆ ಸೀರೆ ಜಾರಲ್ಲ. ಅದಾದಮೇಲೆ ಸೀರೆ ಮೇಲೆ ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟಿಗೆ ಗ್ರೀನ್ ಕಲರ್ ಥ್ರೆಡ್ ಇರೋ ಸೂಜಿನ ಹಾಕಿ ಅದ್ರ ಪಕ್ಕದಲ್ಲೇ ಗೋಲ್ಡ್ ಕಲರ್ ಥ್ರೆಡ್ ಇರೋ ಸೂಜಿನ ಹಾಕಿ ಅದಾದಮೇಲೆ 2 ಸಮವಾಗಿ ಬರೋ ಥರ ಅರೇಂಜ್ ಮಾಡ್ಕೊಂಡ್ಮೇಲೆ ಸಮವಾಗಿ ಇಟ್ಕೊಂಡಾದಮೇಲೆ ಜರಿ ಥ್ರೆಡ್ಡಿಂದ ಈ ಥರ ಹಾಕ್ಕೊಂಡು 5 ರೌಂಡ್ ಸುತ್ತಕೊಂಡು ಗಟ್ಟಿಯಾಗಿ ನಾಟ್ ಹಾಕ್ಕೊಳ್ಳಿ, ಬಿಚ್ಚೋಗ್ದಲ್ಲೇ ಇರೋ ಥರ. ನಾಟ್ ಹಾಕೊಂಡಾದಮೇಲೆ ಥ್ರೆಡ್ನ 2 ಬೆರಳು ಇಂಚ್ ಅಳತೆಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ, ಡಬಲ್ ಕಲರ್ ಕುಚ್ಚು ಈ ಥರ ಬರುತ್ತೆ. ನೀವು 2 ಥ್ರೆಡ್ಡನ್ನು ಸಪ್ರೇಟಾಗಿ ಹಾಕ್ಕೊಳ್ಬೇಕು, ಯಾಕಂದರೆ ನೀಟಾಗಿ ಬರುತ್ತೆ, ಥ್ರೆಡ್ ಕೂಡ ಹಾಳಾಗಲ್ಲ. ನೀವು ಒಟ್ಟಿಗೆ ಹಾಕೊಳ್ಳೋಕೆ ಹೋದರೆ ಥ್ರೆಡ್ ಹಾಳಾಗುತ್ತೆ ಮತ್ತು ಗಂಟಾಗುತ್ತೆ. ನೋಡಿ, ಈ ಥರ 2 ಸೂಜಿನ ಒಟ್ಟಿಗೆ ಹಾಕ್ಕೊಂಡ್ರೆ ಈ ಥರ ಆಗುತ್ತೆ, ಸಿಕ್ಕಾಗುತ್ತೆ ಮತ್ತು ದಾರನೂ ಹಾಳಾಗುತ್ತೆ, ಐರನ್ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಈ ಥರ ಫಸ್ಟಿಗೆ ಒಂದು ಕಲರ್ ಹಾಕಿ ಮತ್ತು ಇನ್ನೊಂದು ಕಲರ್ ಹಾಕಿ ಡಬಲ್ ಕಲರ್ ಕುಚ್ಚು ಹಾಕ್ಕೊಳ್ಳಿ. ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಫೈನಲ್ ಲುಕ್ ಈ ಥರ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೆ ಈ ಥರ ಕುಚ್ಚು ಹಾಕೋದ್ರಿಂದ. ನೀವು ಮನೆಯಲ್ಲೇ ಈ ಥರ ಕುಚ್ಚು ಹಾಕ್ಕೊಳ್ಬೋದು.